ಪುಟ್ಟ ಮಕ್ಕಳು ತಿಂತಕ್ಕಂಥ ಐಸ್ ಕ್ರೀಮ್ ಯಾವ ರೀತಿಯಾಗಿ ರೆಡಿ ಆಗುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ, ಪಶುಗಳು ತಿನ್ನೋಕ್ಕೂ ಯೋಗ್ಯವಲ್ಲದಂತಹ ಒಂದು ಕೆಮಿಕಲ್ನ ಇಂಥ ಒಂದು ಗಲೀಜಾದ ಬುಟ್ಟಿಯಲ್ಲಿ ಯೂಸ್ ಮಾಡ್ತಾ ಇರೋದು ಸರ್ಕಾರ ಈಗ ಬ್ಯಾನ್ ಮಾಡಿತ್ತು. ಅಂತಹದ್ದೇ ಕಲರ್ಗಳನ್ನ ಇಲ್ಲಿ ಬಳಸಲಾಗುತ್ತೆ. ಇಷ್ಟೊಂದು ಗಲೀಜ್ ನೀರಿನಲ್ಲಿ ಒಂದು ಐಸ್ ಕ್ರೀಮ್ ಡಬ್ಬಿಗಳನ್ನು ಹಾಕುವಂಥದ್ದು. ರಣ ಬಿಸಿಲಿನ ಮಧ್ಯೆ ಕೆಂಪು ಕೆಂಪಾದ ಐಸ್ ಕ್ಯಾಂಡಿ ಕಂಡ್ರೆ ಯಾರಿಗೆ ತಾನೇ ತಿನ್ನಬೇಕು ಅಂತ ಆಸೆ ಆಗಲ್ಲ ಹೇಳಿ. ಹಾಗಿದ್ರೆ ನೀವು ಬಾಯಿ ಚಪ್ಪರಿಸಿ ತಿನ್ನುವ ಕ್ಯಾಂಡಿ ಹೇಗೆ ತಯಾರಾಗುತ್ತೆ ಗೊತ್ತಾ? ನೀವು ಐಸ್ ಕ್ರೀಮ್ ಪ್ರಿಯರಾಗಿದ್ದರೆ ಖಂಡಿತವಾಗಿ ಈ ಸ್ಟೋರಿ ತಪ್ಪದೆ ನೋಡಿ. ಈತನ ಹೆಸರು ಅಜಿತ್ ಅಂತ. ಈತ ಮಾಡ್ತಿರೋ ಘನಂದಾರಿ ಕೆಲಸ ನೋಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಥಣಿ ತಾಲೂಕಿನ ಗಿರಣಗಿ ಅನ್ನೋ ಗ್ರಾಮ. ಈ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸಲಾಗ್ತಿರೋ ಐಸ್ ಕ್ರೀಮ್ ಫ್ಯಾಕ್ಟರಿ. ಇಲ್ಲಿ ಮಕ್ಕಳಿಗೆ ಮಾರಕವಾದ ಐಸ್ ಕ್ಯಾಂಡಿಗಳನ್ನು ತಯಾರಿಸಲಾಗ್ತದೆ. ಹೀಗೆ ಗಲೀಜಾಗಿರೋ ಕೆಮಿಕಲ್ ಮಿಶ್ರಿತ ಬಣ್ಣ ಹಾಗೂ ಚಾಕ್ಲೇಟ್ ಫ್ಲೇವರ್ಗಳನ್ನು ಬಳಸಲಾಗ್ತಿದೆ. ಪಶುಗಳು ತಿನ್ನಲು ಯೋಗ್ಯವಲ್ಲದ ಐಸ್ ಕ್ರೀಮ್ಗಳನ್ನು ಮಕ್ಕಳಿಗೆ ಮಾರಾಟ ಮಾಡಲಾಗ್ತಿದೆ. ಹೀಗೆ ತಯಾರಾಗಿರೋ ಕೆಂಪಾದ ಐಸ್ ಕ್ಯಾಂಡಿಗಳು ಕೊಳಚೆ ನೀರಿನಲ್ಲಿ ತಯಾರಾಗುತ್ತೆ ಅಂದರೆ ನಿಜಕ್ಕೂ ದುರಂತ. ಇಷ್ಟಲ್ಲದೆ ತಾಲೂಕಿನ ಹಲವು ಕಡೆಗಳಲ್ಲಿ ಲೈಸೆನ್ಸ್ ಇಲ್ಲದೆ ಐಸ್ ಕ್ರೀಮ್ ತಯಾರಾಗುವ ಕಾರ್ಖಾನೆಗಳು ಇದ್ರೂ ಸಹಿತ ಆಹಾರ ಸಂರಕ್ಷಣಾಧಿಕಾರಿಗಳು ಜಾಣ ಕುರುಡರಂತಿರುವುದು ಬೇಸರದ ಸಂಗತಿಯಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮಣ್ ನಡೆಸಿರುವ ವಿಶೇಷ ವರದಿ ಇಲ್ಲಿದೆ ನೋಡಿ. ಭದ್ರತೆಗೆ ಅನುಗುಣವಾಗಿ ಆಯಾ ಇಲಾಖೆಗಳು ದಿನನಿತ್ಯವೂ ಸಾಕಷ್ಟು ಕಾನೂನಾತ್ಮಕ ಹೋರಾಟಗಳಿಗೆ ಇಳಿದ್ರೂ ಸಹಿತ ಕೆಲವೊಂದಿಷ್ಟು ಅಸಡ್ಡೆ ತೋರುವ ಅಧಿಕಾರಿಗಳಿಂದ, ನಿರ್ಲಕ್ಷ್ಯ ಧೋರಣೆ ತೋರುವ ಅಧಿಕಾರಿಗಳಿಂದ ಸಾಕಷ್ಟು ಅನಾಹುತಗಳು ನಡೀತಾ ಇವೆ. ಅದೊಂದು ಉದಾಹರಣೆ ಎಂಬಂತೆ ನಾವೀಗ ಅಥಣಿ ತಾಲೂಕಿನ ಕಿರಣಗಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಅವೈಜ್ಞಾನಿಕವಾಗಿ ಐಸ್ ಕ್ರೀಮನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿಗೆ ಬಂದಿದ್ವಿ. ತೋರಿಸ್ತಾ ಹೋಗ್ತೀವಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಕೆಮಿಕಲ್ ಮಿಶ್ರಿತ ಐಸ್ ಕ್ರೀಮ್, ಅದೇ ರೀತಿಯಾಗಿ ಈ ವ್ಯವಸ್ಥೆಯನ್ನು ನೋಡಿದರೆ ನಿಜಕ್ಕೂ ಇದು ಆಘಾತವೇ ಆಗುವಂಥ ಪರಿಸ್ಥಿತಿ ಆಗಿದೆ. ಕಿರಣಗಿ ಅನ್ನೋ ಗ್ರಾಮದಲ್ಲಿರುವಂಥ ಒಂದು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಆವರಣದ ಮುಂದಗಡೆನೆ ಸುಮಾರಾಗಿ 2-3 ವರ್ಷಗಳಿಂದ ಈ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿದ್ರು ಸಹಿತ ಯಾವೊಬ್ಬ ಅಧಿಕಾರಿಗಳು ಸಹಿತ ಇಲ್ಲಿ ಭೇಟಿ ಕೊಟ್ಟಿಲ್ಲ. ಐಸ್ ಕ್ರೀಮ್ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ, ಏನು ಎತ್ತ ಅಂತ ತೋರಿಸ್ತಾ ಹೋಗ್ತೀವಿ. ಐಸ್ ಕ್ರೀಮ್ ಪುಟ್ಟ ಮಕ್ಕಳು ತಿಂತಕ್ಕಂಥ ಐಸ್ ಕ್ರೀಮ್ ಯಾವ ರೀತಿಯಾಗಿ ರೆಡಿ ಆಗುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಐಸ್ ಕ್ರೀಮ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನು ತೋರಿಸ್ತಾ ಇರ್ತೀವಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಏನು ಇದು ಐಸ್ ಕ್ರೀಮ್ ಇದೆಯಲ್ಲ, ಇದು ಚಾಕ್ಲೇಟ್ ಅಂತ ಹೇಳ್ತಾರೆ. ಪಶುಗಳು ತಿನ್ನೋಕ್ಕೂ ಯೋಗ್ಯವಲ್ಲದಂತಹ ಕೆಮಿಕಲ್ನ ಇಂಥ ಗಲೀಜಾದ ಬುಟ್ಟಿಯಲ್ಲಿ ಯೂಸ್ ಮಾಡ್ತಾ ಇರೋದು. ಇದು ಮಕ್ಕಳಿಗೆ ಸಾಂಕ್ರಾಮಿಕ ರೋಗದ ಭೀತಿಯನ್ನು ಕೂಡ ತರುವಂಥದ್ದು. ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಏನೇನು ಕಂಟೆಂಟ್ ಹಾಕ್ತಾರೆ, ಏನೇನು ಬಳಸ್ತಾರೆ, ಲೈಸೆನ್ಸ್ ಯಾರು ಕೊಟ್ಟರು, ಯಾವ ರೀತಿಯಾಗಿ ಐಸ್ ಕ್ರೀಮನ್ನು 1.5 ವರ್ಷ ಲೈಸೆನ್ಸ್ ರೀ ಕೊಟ್ಟಿಲ್ರಿ. ಲೈಸೆನ್ಸ್ ವಿದೌಟ್ ಲೈಸೆನ್ಸ್ ಮಾಡತ್ತೀರಿ. ಏನೇನು ಕಂಟೆಂಟ್ ಯೂಸ್ ಮಾಡ್ತೀರಿ? ಏನು ಸರ್, ಸಕ್ಕರೆ ಹಾಲು ಅಷ್ಟೇ. ಸಕ್ಕರೆ ಮತ್ತು ಹಾಲು. ಇದು ಏನ್ರಿ ಇದು? ಚೊಕೋಬಾರ್ ಪೇಸ್ಟ್. ಎಲ್ಲಿಂದ ತರ್ತೀರಿ? ಅಥಣಿ ಸಿಗ್ತದ್ರಿ, ಮಿರಜ್ ಸಿಗ್ತೈತ್ರಿ. ಅಥಣಿಗೆ ಹೆಂಗೆ ಕೆಜಿ ಸಿಗುತ್ತೆ? ಇದು 250 ರೂಪಾಯಿ ಕೆಜಿ. 250 ರೂಪಾಯಿ ಕೆಜಿ. ಏನೇನು ಹಾಕ್ತೀರಿ ಇದ್ರಾಗ? ಏನಿಲ್ಲ ಅಷ್ಟೇ, ನೀರ್ನಾಗ ಅದನ್ನ ಹಾಕ್ತೀರಿ. ಇದೇನ್ರಿ ಇದು? ಕಲರ್ ಐತೆ. ಯಾವ ಕಲರ್ ಇದು? ಇದು ಕೆಂಪು ಕಲರ್ ಐತೆ. ಸರ್ಕಾರ ಈಗ ಬ್ಯಾನ್ ಮಾಡಿತ್ತು. ಅಂತಹದ್ದೇ ಕಲರ್ಗಳನ್ನು ಇಲ್ಲಿ ಬಳಸಲಾಗುತ್ತೆ ಐಸ್ ಕ್ರೀಮ್ ಮಾಡೋಕ್ಕೆ. ಇಂಥ ಕೆಮಿಕಲ್ನ ಯೂಸ್ ಮಾಡಿ ಇಲ್ಲಿ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಇದು ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ. ಅದ್ರ ಜೊತೆ ಐಸ್ ಕ್ರೀಮನ್ನು ಯಾವುದೇ ರೀತಿಯಾದ ಲೈಸೆನ್ಸ್ ಇಲ್ಲದೇ ಇಲ್ಲಿ ಐಸ್ ಕ್ರೀಮನ್ನು ರೆಡಿ ಆಗ್ತಾ ಇದೆ. ಅದನ್ನು ಕೂಡ ಸಾಕಷ್ಟು ಗಲೀಜಾಗಿರುವಂತಹ ಕೆಮಿಕಲನ್ನು ಯೂಸ್ ಮಾಡಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಇಷ್ಟೊಂದು ಗಲೀಜ್ ನೀರಿನಲ್ಲಿ ಐಸ್ ಕ್ರೀಮ್ ಡಬ್ಬಿಗಳನ್ನು ಹಾಕುವಂಥದ್ದು. ಈ ಡಬ್ಬಿಗಳನ್ನು ಹಾಕಿ ಇಲ್ಲಿ ಐಸ್ ಕ್ರೀಮನ್ನು ರೆಡಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ನೋವಾಗುತ್ತೆ. ಏನಂದರೆ ಮಕ್ಕಳಿಗೆ ಕೊಡ್ತಕ್ಕಂತಹ ಆಹಾರವನ್ನು, ಐಸ್ ಕ್ರೀಮನ್ನು ಈ ರೀತಿಯಾಗಿ ಯೂಸ್ ಮಾಡ್ತಾ ಇರೋದು ದೃಶ್ಯದಲ್ಲಿ ತೋರಿಸ್ತೀವಿ. ಇಷ್ಟೊಂದು ಕೆಮಿಕಲ್ನ ಯೂಸ್ ಮಾಡಿದ್ರು ಸಹಿತ ಸ್ಥಳೀಯ ಫುಡ್ ಆ್ಯಂಡ್ ಸೇಫ್ಟಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಇಷ್ಟೆಲ್ಲ ದುರಂತಗಳು ನಡೆದರೂ ಸಹಿತ
ಅಧಿಕಾರಿಗಳು ಕಣ್ಣಿದ್ದು ಕೊಡ್ರಂತೆ ವರ್ತಿಸುತ್ತಿರುವುದು ನಿಜಕ್ಕೂ ದುರಂತ. ಅತನಿಯಿಂದ ಲಕ್ಷ್ಮಣ್ ಕೋಳಿ, ಪಬ್ಲಿಕ್ ನೆಕ್ಸ್ಟ್.